ಲೇ ಚಟ್ನಿ ಲೋ ಸಾಂಬಾರ್, ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತೇನ್ರೋ? ದೋಸೆ ಅಣ್ಣ, ಏನದು? ಅದೇನಪ್ಪ ಅಂದ್ರೆ, ನಿಮ್ಗಳ ಜೊತೆ ನಾನು ಇರ್ಲಿಲ್ಲ ಅಂದ್ರೆ ನಿಮಗೆ ಯಾರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ದೋಸೆನೇ ಇಲ್ಲ ಅಂದ್ರೆ ಚಟ್ನಿ ಸಾಂಬಾರ್ ತಗೊಂಡು ಏನ್ ಮಾಡ್ತಾರೆ ಜನಗಳು? ಅಣ್ಣ, ಯಾಕಪ್ಪ ಹಂಗೆ ಮಾತಾಡಕತ್ತಿ ನೀನು? ನನಗೆ ನೀನೇ ಬೇಕು ಅಂತ ಏನು ಇಲ್ಲ ನೋಡು. ನಮ್ಮ ಮಂದಿ ರೊಟ್ಟಿ ಜೊತೆಗೆ ಚಟ್ನಿ ತಿಂತಾರೆ, ಇಡ್ಲಿ ಜೊತೆಗೆ ಚಟ್ನಿ ತಿಂತಾರೆ, ಅನ್ನದ ಜೊತೆಗೆ ಚಟ್ನಿ ತಿಂತಾರೆ. ಸುಮ್ಕ ಬಾಯಿ ಬಂದಂಗ ದೊಡ್ಡ ಶಾಣೆ ಅಂತಾರ ನೀನು ಮಾತಾಡಕ್ ಹೋಗ್ಬೇಡ. ದೋಸೆ ಹಣ್ಣು ನನ್ನನ್ನ ಸಾಂಬಾರ್ ಅನ್ಕೊಂಡು ಕೀಳಾಗೆ ಕಾಣ್ಬೇಡ ಕಣ್ಣಣ್ಣು. ನಿನಗೆ ಫೇಮಸ್ ಜೋಡಿಗಳು ಗೊತ್ತಲ್ವಾ? ಅನ್ನ ಸಾಂಬಾರ್, ಇಡ್ಲಿ ಸಾಂಬಾರ್, ವಡಾ ಸಾಂಬಾರ್ ಅಂತ. ಅದರಲ್ಲಿ ಎಲ್ಲ ಕಾಮನ್ ಫ್ಯಾಕ್ಟರ್ ಸಾಂಬಾರೇ ಕಣ್ಣಣ್ಣು. ಎಷ್ಟೋ ಜನ ಸಾಂಬಾರ್ ತಿನ್ಕೊಂಡೆ ಜೀವನ ಮಾಡ್ತಾರೆ ಕಣ್ಣಣ್ಣು. ನೀವೆಲ್ಲ ಸುಮ್ಮನಿರಿ ಮಾರಾಯರೆ. ನಮ್ಮಲ್ಲಿ ಒಳಜಗಳಗಳೇಕೆ? ನಾನು ಹೆಚ್ಚು ನೀನು ಹೆಚ್ಚು ಎಂದು ಮಂಡೆ ಬಿಸಿ ಮಾಡಿಕೊಂಡರೆ ಹೇಗೆ? ಎಲ್ಲರೂ ಒಟ್ಟೊಟ್ಟಿಗೆ ಇದ್ದರೆ ತಿನ್ನುವವರಿಗೂ ಗಮ್ಮತ್ತಲ್ಲವಾ? ಎಲ್ಲಿಂದ ಮಾತಾಡಕತ್ತಿಲೇ ತಮ್ಮ? ಯಾರ್ ನೀನು? ನಾನು ದೋಸೆ ಒಳಗಡೆಯಿಂದ ಮಾತನಾಡುತ್ತಿರುವುದು. ಆಲೂಗಡ್ಡೆ ಪಲ್ಯ ಮಾರಾಯರೆ. ನಾನು ಹೇಳಿದ್ದರಲ್ಲಿ ಏನಾದರೂ ತಪ್ಪುಂಟಾ? ತಪ್ಪಿಲ್ಲ. ಬೆಂಗಳೂರು ಆದರೇನು, ಮಂಗಳೂರು ಆದರೇನು, ಹುಬ್ಬಳ್ಳಿ ಆದರೇನು, ಹಾಸನವಾದರೇನು, ಮಾತನಾಡುವ ಶೈಲಿಗಳು ಬೇರೆ ಬೇರೆ, ಆದರೆ ಭಾಷೆ ಮಾತ್ರ ಒಂದೇ, ಕನ್ನಡ. ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅದು ಕಸ್ತೂರಿ ಕನ್ನಡ.